ನಮಗೆ ಮೀಸಲಾತಿ ಮುಂಚೆ ಏನು 7% ಇತ್ತು 17% ಇದ್ದರೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು, ಇಲ್ಲಿದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಕಾರಣದಿಂದ ನಾವು ಇವತ್ತು ತೀರ್ಮಾನವನ್ನು ತೊಗೊಂಡು 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರು ಇದು ಚಿತ್ರದುರ್ಗ ಗಂಡುಮೆಟ್ಟಿನ ಜಿಲ್ಲೆಯಲ್ಲಿ ಮಧುಕೇರಿ ನಾಯಕರ ತವರು ಜಿಲ್ಲೆಯಲ್ಲಿ 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ 1 ಲಕ್ಷ ಮಂದಿ ಇಲ್ಲಿ ಸೇರಬೇಕು. 1 ಲಕ್ಷ ಮಂದಿ ಇಲ್ಲಿ ಸೇರಿಕೊಂಡು ಬೃಹತ್ ಆದಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ಪುನಃ ಬೆಂಗಳೂರು ತನಕ ಕೂಡ ಪಾದಯಾತ್ರೆಯನ್ನು ಮಾಡಬೇಕು. ಬೆಂಗಳೂರು ಮುಟ್ಟ ಒಳಗಡೆ 27ನೇ ತಾರೀಕಿಗೆ ಅಲ್ಲಿ ಮುಟ್ತೀವಿ, ನೆಲಮಂಗಲಿಗೆ ಮುಟ್ತೀವಿ. ನೆಲಮಂಗಲದಿಂದ ಪುನಃ ವಿಧಾನಸಭೆ ಬೇರೆ ಮುಖಾಂತರ ನಾವು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತೊಗೊಂಡಿದ್ವಿ. ಹಂಗಾಗಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ಮೀಸಲಾತಿ ನಮಗೆ ಏನು ಮುಂಚೆ ಇದ್ದಂಥ ಮೀಸಲಾತಿ ಏನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೆಯಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಈ ದಲಿತರ ವಿರುದ್ಧನೇ, ಅಂಬೇಡ್ಕರ್ ವಿರುದ್ಧನೇ ಕೆಲಸ ಮಾಡ್ಕೊತ ಬಂದಿರೋ ಕಾರಣ ನಮ್ಮ ಹಕ್ಕು ನಮ್ಮ ಪಡ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಬಹುಶಃ ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ, ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೇವೆ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. JDS ಪಕ್ಷದವ್ರು ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಡ್ತೀವಿ, HD ದೇವೇಗೌಡರಿಗೆ ಆಹ್ವಾನ ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ಸೇರೋಂಥ ಕೆಲಸ ಆಗ್ತದೆ. ನಮಗೆ ಮೀಸಲಾತಿ ಮುಂಚೆ ಏನು 7% ಇತ್ತು 17% ಇದ್ದರೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು, ಇಲ್ಲಿದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಕಾರಣದಿಂದ ನಾವು ಇವತ್ತು ತೀರ್ಮಾನವನ್ನು ತೊಗೊಂಡು 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರು ಇದು ಚಿತ್ರದುರ್ಗ ಗಂಡುಮೆಟ್ಟಿನ ಜಿಲ್ಲೆಯಲ್ಲಿ ಮಧುಕೇರಿ ನಾಯಕರ ತವರು ಜಿಲ್ಲೆಯಲ್ಲಿ 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ 1 ಲಕ್ಷ ಮಂದಿ ಇಲ್ಲಿ ಸೇರಬೇಕು. 1 ಲಕ್ಷ ಮಂದಿ ಇಲ್ಲಿ ಸೇರಿಕೊಂಡು ಬೃಹತ್ ಆದಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ಪುನಃ ಬೆಂಗಳೂರು ತನಕ ಕೂಡ ಪಾದಯಾತ್ರೆಯನ್ನು ಮಾಡಬೇಕು. ಬೆಂಗಳೂರು ಮುಟ್ಟ ಒಳಗಡೆ 27ನೇ ತಾರೀಕಿಗೆ ಅಲ್ಲಿ ಮುಟ್ತೀವಿ, ನೆಲಮಂಗಲಿಗೆ ಮುಟ್ತೀವಿ. ನೆಲಮಂಗಲದಿಂದ ಪುನಃ ವಿಧಾನಸಭೆ ಬೇರೆ ಮುಖಾಂತರ ನಾವು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತೊಗೊಂಡಿದ್ವಿ. ಹಂಗಾಗಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ಮೀಸಲಾತಿ ನಮಗೆ ಏನು ಮುಂಚೆ ಇದ್ದಂಥ ಮೀಸಲಾತಿ ಏನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೆಯಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಈ ದಲಿತರ ವಿರುದ್ಧನೇ, ಅಂಬೇಡ್ಕರ್ ವಿರುದ್ಧನೇ ಕೆಲಸ ಮಾಡ್ಕೊತ ಬಂದಿರೋ ಕಾರಣ ನಮ್ಮ ಹಕ್ಕು ನಮ್ಮ ಪಡ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಬಹುಶಃ ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಇರ್ತಾರ, ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೇವೆ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. JDS ಪಕ್ಷದವ್ರು ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಡ್ತೀವಿ, HD ದೇವೇಗೌಡರಿಗೆ ಆಹ್ವಾನ ಕೊಡ್ತೀವಿ.
ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ಸೇರುವಂಥ ಕೆಲಸ ಆಗ್ತದೆ. ನಮಗೆ ಮೀಸಲಾತಿ ಮುಂಚೆ ಏನು 7% ಇತ್ತು, 17% ಇದ್ರೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು, ಇಲ್ಲಿದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಕಾರಣದಿಂದ ನಾವು ಇವತ್ತು ತೀರ್ಮಾನವನ್ನು ತೊಗೊಂಡು 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರು ಇದು ಚಿತ್ರದುರ್ಗ ಗಂಡುಮೆಟ್ಟಿನ ಜಿಲ್ಲೆಯಲ್ಲಿ ಮಧುಕೇರಿ ನಾಯಕರ ತವರು ಜಿಲ್ಲೆಯಲ್ಲಿ ಮಾರ್ಚ್ 27ನೇ ತಾರೀಕಿಗೆ 1 ಲಕ್ಷ ಮಂದಿ ಇಲ್ಲಿ ಸೇರಬೇಕು. 1 ಲಕ್ಷ ಮಂದಿ ಇಲ್ಲಿ ಸೇರಿಕೊಂಡು ಬೃಹತ್ ಆದಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ಪುನಃ ಬೆಂಗಳೂರು ತನಕ ಕೂಡ ಪಾದಯಾತ್ರೆಯನ್ನು ಮಾಡಬೇಕು. ಬೆಂಗಳೂರು ಮುಟ್ಟ ಒಳಗಡೆ 27ನೇ ತಾರೀಕಿಗೆ ಅಲ್ಲಿ ಮುಟ್ತೀವಿ, ನೆಲಮಂಗಲಿಗೆ ಮುಟ್ತೀವಿ. ನೆಲಮಂಗಲದಿಂದ ಪುನಃ ವಿಧಾನಸಭೆ ಬೇರೆ ಮುಖಾಂತರ ನಾವು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತೊಗೊಂಡಿದ್ವಿ. ಹಂಗಾಗಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ಮೀಸಲಾತಿ ನಮಗೆ ಏನು ಮುಂಚೆ ಇದ್ದಂಥ ಮೀಸಲಾತಿಯನ್ನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೆಯಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಈ ದಲಿತರ ವಿರುದ್ಧನೇ, ಅಂಬೇಡ್ಕರ್ ವಿರುದ್ಧನೇ ಕೆಲಸ ಮಾಡ್ಕೊತ ಬಂದಿರೋ ಕಾರಣ ನಮ್ಮ ಹಕ್ಕು ನಮ್ಮ ಪಡ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಬಹುಶಃ ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರು ಎಲ್ಲರೂ ಕೂಡ ಇರ್ತಾರ, ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೇವೆ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಆಡಳಿತ ಪಕ್ಷದ ಶಾಸಕರು ಸಚಿವರಿಗೆ ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು, ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. JDS ಪಕ್ಷದವ್ರು ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಡ್ತೀವಿ, HD ದೇವೇಗೌಡರಿಗೆ ಆಹ್ವಾನ ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ಸೇರುವಂಥ ಕೆಲಸ ಆಗ್ತದೆ. ನಮಗೆ ಮೀಸಲಾತಿ ಮುಂಚೆ ಏನು 7% ಇತ್ತು, 17% ಇದ್ರೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು, ಇಲ್ಲಿದ್ರೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಕಾರಣದಿಂದ ನಾವು ಇವತ್ತು ತೀರ್ಮಾನವನ್ನು ತೊಗೊಂಡು 27ನೇ ತಾರೀಕು ಮಾರ್ಚ್ 27ನೇ ತಾರೀಕಿಗೆ ಬೆಂಗಳೂರು ಇದು ಚಿತ್ರದುರ್ಗ ಗಂಡುಮೆಟ್ಟಿನ ಜಿಲ್ಲೆಯಲ್ಲಿ ಮಧುಕೇರಿ ನಾಯಕರ ತವರು ಜಿಲ್ಲೆಯಲ್ಲಿ ಮಾರ್ಚ್ 27ನೇ ತಾರೀಕಿಗೆ 1 ಲಕ್ಷ ಮಂದಿ ಇಲ್ಲಿ ಸೇರಬೇಕು. 1 ಲಕ್ಷ ಮಂದಿ ಇಲ್ಲಿ ಸೇರಿಕೊಂಡು ಬೃಹತ್ ಆದಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ಪುನಃ ಬೆಂಗಳೂರು ತನಕ ಕೂಡ ಪಾದಯಾತ್ರೆಯನ್ನು ಮಾಡಬೇಕು. ಬೆಂಗಳೂರು ಮುಟ್ಟ ಒಳಗಡೆ 27ನೇ ತಾರೀಕಿಗೆ ಅಲ್ಲಿ ಮುಟ್ತೀವಿ, ನೆಲಮಂಗಲಿಗೆ ಮುಟ್ತೀವಿ. ನೆಲಮಂಗಲದಿಂದ ಪುನಃ ವಿಧಾನಸಭೆ ಬೇರೆ ಮುಖಾಂತರ ನಾವು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ತೊಗೊಂಡಿದ್ವಿ. ಹಂಗಾಗಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ಮೀಸಲಾತಿ ನಮಗೆ ಏನು ಮುಂಚೆ ಇದ್ದಂಥ ಮೀಸಲಾತಿಯನ್ನು ಸಿಗಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೆಯಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಈ ದಲಿತರ ವಿರುದ್ಧನೇ, ಅಂಬೇಡ್ಕರ್ ವಿರುದ್ಧನೇ ಕೆಲಸ ಮಾಡ್ಕೊತ ಬಂದಿರೋ ಕಾರಣ ನಮ್ಮ ಹಕ್ಕು ನಮ್ಮ ಪಡ್ಕೊಳ್ಳೋ ಸಲುವಾಗಿ ಇವತ್ತು ನಾವು ಎಲ್ಲ ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀವಿ. ಎಲ್ಲಿ ತನಕ ನ್ಯಾಯವನ್ನು ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಬಹುಶಃ ನಮ್ಮೆಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಇರ್ತಾರ, ನಂತರ ನಮ್ಮೆಲ್ಲ ಹಿರಿಯ ನಾಯಕರು ಎಲ್ಲರೂ ಕೂಡ ಇರ್ತಾರ, ಅದರಲ್ಲಿ ನಾವು ಇರ್ತೀವಿ. ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿ ಬೆಂಗಳೂರು ಮುಟ್ಟ ಒಳಗಡೆ ರಾಷ್ಟ್ರೀಯ ನಾಯಕರು ಕೂಡ ಬಂದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸ ಮಾಡ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಆಲ್ರೆಡಿ ನಾವು ಅಪ್ರೋಚ್ ಕೂಡ ಮಾಡಿದ್ದೀವಿ. ದಲಿತ ಮುಖಂಡರು ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಕೂಡ ಇರೋದಾರ. ಸಂಘ ಸಂಸ್ಥೆಗಳು ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟ ಏನಿದೆನೋ ಭವಿಷ್ಯದ ಮಕ್ಕಳ ಸಲುವಾಗಿ ಏನು ಹೋರಾಟವನ್ನು ಮಾಡ್ತೇವೆ, ಎಲ್ಲರೂ ಕೂಡ ಇರಬೇಕು ಅನ್ನೋಂಥ ಕಾರಣ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತೀವಿ. ಆಡಳಿತ ಪಕ್ಷದ ಶಾಸಕರು ಸಚಿವರಿಗೆ ಅಲ್ಲ, ಅವರು ಬಹುಶಃ ಅವರು ಯಾರು ಕೂಡ ಮಾತಾಡೋಕ್ಕೂ ಸಿದ್ಧ ಇಲ್ಲ. 15 ಮಂದಿ ಎಸ್ ಟಿಗಳು ಗೆದ್ದಾರ, 30ಕ್ಕೂ ಹೆಚ್ಚು ಮಂದಿ SC ಜನಾಂಗದವ್ರು ಗೆದ್ದಿದ್ದಾರ. ಆದರೆ ಇವತ್ತು ಮೀಸಲಾತಿ ಇಷ್ಟು ಕಡಿಮೆ ಆದಂಥ ಟೈಮಲ್ಲಿ ಕೂಡ ಯಾರು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕಾರ ಮುಖ್ಯ ಆಗಿದೆ. ಅವ್ರಿಗೆ ಏನಂದರೆ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ನಾವು ಮಾತಾಡಿದ ತಪ್ಪಾಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಬುದ್ಧಿ ಕಲಿಸ್ತಾರ. ಗೆದ್ದಂಥ ಶಾಸಕರಿಗೆ, ಗೆದ್ದಂಥ ಸಂಸದರು ಕೂಡ ಇವತ್ತು ಎಲ್ಲ ಅನ್ಯಾಯ ಆಗ್ತಿದ್ರು, ಮಾತಾಡಲಾರ್ದಂಥ ಸಂದರ್ಭದಲ್ಲಿ ಅವರು ಕೂಡ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ. JDS ಪಕ್ಷದವ್ರು ಕೂಡ ಆಹ್ವಾನ ಕೊಡ್ತೀವಿ. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಡ್ತೀವಿ, HD ದೇವೇಗೌಡರಿಗೆ ಆಹ್ವಾನ ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ಸೇರುವಂಥ ಕೆಲಸ ಆಗ್ತದೆ.